ಈಗ ನಿಂಗೆ ಹೇಳಿದೆ ಇಂಜಿನಿಯರಿಂಗ್ ಮಾಡಿ IT ಉದ್ಯೋಗದಲ್ಲಿ ಇತ್ತಿದ್ದಿ ಹೇಳಿ. ಅದೇ ಹೇಳ್ತಾ ಮತ್ತೊಂದು ನಿಂಗೆ ಎಂತ ಹೇಳಿದೆ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಇತ್ತಿದ್ದು ಹೇಳಿ. ಸೊ ನಿಂಗೊಗೆ IT ಉದ್ಯೋಗ ಬಿಟ್ಟು ಬಪ್ಪಲೆ ನಿಂಗೊಗೆ ಹೇರೆ ಯಾವ ರೀತಿಯ ಆಲೋಚನೆ ಹೇರೆ ಈಗ ಕೆಲವು ಹೇಳ್ತಾವು ಮನೆಯಲ್ಲೇ ಹೇಳ್ತಾವು ಬೇಡ ಮಗ ಬಿಡೋಣ ಕೆಲಸ ಬಿಡೋಣ ಹೇಳಿ. ಅದ್ರಲ್ಲೂ ಹವ್ಯಕರಂತೂ ಜಾಸ್ತಿ ಒಂದು ಗಟ್ಟಿ ಕೆಲಸ ಇತ್ತು ಹೇಳಿ ಆದರೆ ಹೇಳ್ರೆ ಹೇಳ್ತಾವು ಇದು ನಿನ್ ಕೆಲಸ ಒಂದು ಬಿಟ್ಟಿಗೆಡ ಅದ್ರ ಒಟ್ಟಿಗೆ ಬೇಕಾರೆ ಮಾಡಿ ಹೇಳಿ ಹೇಳ್ತಾವ. ಹಂಗಿಪ್ಪಾಗ ನಿಂಗೊಗೆ ಯಾವ ರೀತಿಯ ಪ್ರೋತ್ಸಾಹ ಇತ್ತಿದ್ದು ನಿಂಗ ಯಾವ ರೀತಿಯ ಒಂದು ಮೈಂಡ್ ಸೆಟ್ಟಿನ ಪ್ರಿಪೇರ್ ಮಾಡಿಕೊಂಡಿದ್ದೀವಿ? ಅಲ್ಲ, ಅದು ಸಹಜ. ನಿಂಗೆ ಹೇಳಿದಂಗೆ ನಮ್ಮಲ್ಲಿ ಒಂದು IT ಕೆಲಸದಲ್ಲಿ ಇದ್ದುಕೊಂಡು ಇನ್ನೊಂದು ಉದ್ಯಮ ಮಾಡುವಾಗ ಅದನ್ನೇ ಮೇನ್ ಉದ್ಯಮ ಮಾಡಿ ತಕ್ಕೊಂಬಾಗ ಆಲೋಚನೆ ಬರ್ತದೆ. ಸಡನ್ ಆಗಿ ಬಪ್ಪ ಇನ್ಕಮ್ ಸ್ಟಾರ್ಟ್ ಆಗುತ್ತೆ, IT ಇನ್ಕಮ್. ಸೊ ಇದೆಲ್ಲ ಹೇಗೆ ಮಾಡ್ಲಿ ಎಡೀಗ ಸಸ್ಟೈನಬಲ್ ಎಡೀಗ ಇಲ್ಲ. ನಮ್ಮ ಹವ್ಯಕದಲ್ಲಿ ಹೆಂಗಿದ್ರೆ ಆಲೋಚನೆ ಜಾಸ್ತಿ, ರಿಸ್ಕ್ ತಕ್ಕೊಂಬಲ್ಲ ರೆಡಿ ಇಲ್ಲ. ಹಾಗೆ ಫ್ಯೂಚರ್ ನೋಡಿಕೊಂಡು ರಿಸ್ಕ್ ರೆಡಿ ಇಲ್ಲ. ಹಾಗೆ ಬಿಸ್ನೆಸ್ ಚೂರು ನಾವು ಚೂರು ಸ್ಲೋ ಆಗಿ ಬರ್ತದೆ. ಬಟ್ ಈಗ ತುಂಬಾ ಹವ್ಯಕರು ಬಿಸ್ನೆಸ್ ಮೇಲೆ ಇದ್ದವು ಇಲ್ಲೇ ಇದೆ. ಆದ್ರೆ ನಿಂಗೆ ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ನಾವು ಅದರಲ್ಲಿ ಚೂರು ಹಿಂದೆ ಇದ್ದೆ. ಹಾಗಾಗಿ ರಿಸ್ಕ್ ತಕ್ಕೊಂಬಲ್ಲ ಒಂದು ತುಂಬಾ ಚಾಲೆಂಜ್. ಅದು ಒಂದು. ಮತ್ತೊಂದು ಹೇಳಿದರೆ ನಾವು ಮಾಡುವಾಗ ಅದು ಮಾಡ್ಲಿ ಎಡೀಗ ಹೇಳುದು ಒಂದು ಇಂಪಾರ್ಟೆಂಟ್. ಸುಮ್ಮನೆ ಕೈ ಹಾಕಿ ಮತ್ತೆ ಬಿಡ್ಲಿ ಇಡ್ತೀನಲ್ಲ. ಅದಕ್ಕೆ ನಾನು ಹೇಳಿದಂಗೆ ಶುರುವಿನಿಂದ ಹಾಬಿಯಾಗಿ ಶುರು ಮಾಡಿದ್ದು, ಮತ್ತೆ ಅದರ ಟ್ರೆಂಡ್ ನೋಡಿಕೊಂಡು ಇದರ ಉದ್ಯಮಕ್ಕೆ ತಕೊಂಬಲಕ್ಕ ಉದ್ಯಮಲ್ಲೇ ಶುರು ಮಾಡಿದ್ದೆ. ಅದ್ರ ಮೇನ್ ಆಗಿ ತಕೊಂಬಲಕ್ಕ ನೋಡ್ರೆ ಒಂದು ಸಸ್ಟೈನ್ ಆಗಿ ಸ್ಟೇಬಲ್ ಆಪನ್ನಾರ ಅಲ್ಲಿ ಇದ್ದುಕೊಂಡು ಇಲ್ಲಿ ನೋಡಿ ಉಂಟದು. ಹಾಗೆ ಎರಡನ್ನೂ ಮಾಡ್ಲಿ ಹಿಡಿತಿಲ್ಲ. ಅಷ್ಟೊತ್ತಿಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕಷ್ಟ ಆಯ್ತು, ಮನೇಲಿ ಬಂಗ್ ಆಯ್ತು. ಅವಾಗ ಎಲ್ಲವನ್ನು ಹ್ಯಾಂಡ್ ಮಾಡಲಿ ಸಿಚುವೇಶನ್ ಕಷ್ಟ. ಸೊ ಅವಾಗ ಒಂದು ದೃಢ ನಿರ್ಧಾರ ಬೇಕು, ಜಾಬ್ ಅಥವಾ ಬಿಸ್ನೆಸ್ ಆಗ. ಹಂಗೆ ಹೆಂಗಂತಂದ್ರೆ ಚಾಕ್ಲೇಟ್ ಮಾಡುವಂತ ಒಂದು ಇಂಟ್ರೆಸ್ಟ್ ಇದ್ದು, ಮತ್ತೆ ಇದರಲ್ಲಿ ಸ್ಕೋಪ್ ಇದ್ದು ಇದರ ಮಟ್ಟಿಗೆ. ಮತ್ತೆ ನಮ್ಮ ಎಫರ್ಟ್ ನಾವು ಹೇಗೆ ಮಾರ್ಕೆಟಿಂಗ್ ಕೊಡ್ತು ಅಥವಾ ಯಾವ ಈಗಿನ ಟ್ರೆಂಡಿಂಗ್ ಆಗಲಿ ಅಥವಾ ಹೇಗೆ ಬರ್ತು ಆ ಯುನಿಕ್ USP ಹಿಡ್ಕೊಂಡು ಹೆಲ್ತಿ ಕಾನ್ಸೆಪ್ಟ್ ನ ಮೇಲೆ ಮಡಿಕೊಂಡು ಹೆಲ್ತಿ ಚಾಕ್ಲೇಟ್ಸ್. ಈಗ ಕಮರ್ಷಿಯಲ್ ತುಂಬಾ ಚಾಕ್ಲೇಟ್ ಸಿಕ್ಕಿತ್ತು, ಅದೆಲ್ಲ ಹೆಲ್ತಿ ಅಲ್ಲ. ಕೆಲವರು ಹೆಲ್ದಿ ಹೇಳಿಕೊಂಡು ಮಾರ್ಕೆಟ್ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಹೆಲ್ದಿ ಹೇಳುದು ನಾವು ತೆಕ್ಕೊಂಬರು ನೋಡಿಕೊಳ್ಳಬೇಕು. ಸೊ ಅದ್ರಲ್ಲಿ ಇಂಗ್ರೀಡಿಯೆಂಟ್ ನೋಡಬೇಕು. ಮೇನ್ ಆಗಿ 6 ಇಂಗ್ರೀಡಿಯೆಂಟ್ ನೋಡ್ತಾವಿಲ್ಲ. ಹೆಚ್ಚಿನವು ನಮ್ಮದು ಯಾರು ಹೆಚ್ಚಿನ ನೋಡುದು ಕಾಸ್ಟ್. ಕಮ್ಮಿ ಸಿಕ್ಕುತ್ತ ಅಂಬ ತೆಕ್ಕೊಂಬ, ತೊಂದರೆ ಇಲ್ಲ. ಹೆಚ್ಚಿಗೆ ಆದ ಕೂಡಲೇ ಒಂದು ಒಂದು ಪೆಟ್ಟು ಹಿಂದೆ ಬರ್ತದೆ. ಅಫ್ಕೋರ್ಸ್ ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಹಿಡಿತಿಲ್ಲ ಹೇಳ್ತಕ್ಕಂಥದ್ದು ಒಂದು. ಇನ್ನೊಂದು ಎಂತಕ್ಕೆ ಸುಮ್ಮನೆ ಕಮ್ಮಿದಲ್ಲಿ ಮುಗಿಸಿ ಬಿಡುವ, ಸುಧಾರಿಸ ಮಾಡಿ.